ಯಾಕೋ ಗ್ರೇಟರ್ ಬೆಂಗಳೂರು ಚರ್ಚೆ ಹನುಮನ ಬಾಲದಂತೆ ಬೆಳೀತಾನೆ ಹೋಗ್ತಾ ಇದೆ. ಪರವಿರೋಧದ ಮಾತು ನಿಂತಂತೆ ಕಾಣಿಸ್ತಾ ಇಲ್ಲ. ಒಂದ್ಸಲ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ನೋ ಅಂತ ಹೇಳಿದ್ರೆ ಮೊನ್ನೆಯಷ್ಟೇ ಮತ್ತೆ ಅಂಕಿತ ಹಾಕಿ ಎಸ್ ಅಂತ ಹೇಳಿಬಿಟ್ಟಿದ್ದಾರೆ. ಇದೀಗ ಒಂದು ಪಾಲಿಕೆ 7 ಭಾಗ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಯಿತು ಅನ್ನುವಾಗಲೇ ಮತ್ತೆ ಬ್ರೇಕ್ ಬೀಳುತ್ತಾ ಅನ್ನೋ ಡೌಟ್ ಶುರುವಾಗಿದೆ. ಬೆಂಗಳೂರು ಕೋಟ್ಯಾಂತರ ಮಂದಿಯ ಕನಸಿನ ಸೂರು. ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿಯ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತಿದೆ. ಇದಕ್ಕಾಗಿ ಮಾಡಿರೋ ಹೊಸ ಯೋಜನೆಯೇ ಗ್ರೇಟರ್ ಬೆಂಗಳೂರು. ಮೊನ್ನೆಯಷ್ಟೇ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಅಂಕಿತ ಹಾಕಿದ್ರು. ರಾಜ್ಯಪಾಲರಿಂದ ಯೋಜನೆ ಪಾಸ್ ಆಗ್ತಿದ್ದಂತೆ ಗ್ರೇಟರ್ ಬೆಂಗಳೂರಿಗೆ ವಿರೋಧ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಟೌನ್ ಹಾಲ್ ನಿಯೋಗ ಸಿದ್ಧತೆ ಮಾಡಿಕೊಂಡಿದೆ. ಗ್ರೇಟರ್ ಬೆಂಗಳೂರು ಯೋಜನೆ 120 ದಿನದ ಒಳಗೆ ರಚನೆ ಆಗಬೇಕಿದೆ. ಗ್ರೇಟರ್ ಬೆಂಗಳೂರು ಯೋಜನೆಗೆ ಟೌನ್ ಹಾಲ್ ನಿಯೋಗ ಆಕ್ಷೇಪ ವ್ಯಕ್ತಪಡಿಸಿದೆ. ಮಸೂದೆಗೆ ಅಂಕಿತ ಹಾಕಬೇಡಿ ಅಂತ ರಾಜ್ಯಪಾಲರಿಗೆ ನಿಯೋಗ ಮನವಿ ಮಾಡಿತ್ತು. ಆದರೆ ರಾಜ್ಯಪಾಲರು ಬಿಲ್ಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ನಿಯೋಗ ಸಿದ್ಧತೆ ಮಾಡಿಕೊಂಡಿತ್ತು. ಮೇ 1ರಂದು ಸಭೆ ನಡೆಸಿ ನಿಯೋಗ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದದ್ದು ಅಂದರೆ ಮುಖ್ಯವಾಗಿ 74th ಅಮೆಂಡ್ಮೆಂಟ್ ಅಂತ ಯಾವುದು ಹೇಳ್ತೀವಿ ನಾವು, ಅರ್ಬನ್ ಗವರ್ನೆನ್ಸ್ಗೆ ಇರಬೇಕಾಗಿದ್ದು ಅದರ ವಿರುದ್ಧ ಇದೆ ಅಂತ ನೇರವಾಗಿ ನಮಗೆ ಕಣ್ಣಿಗೆ ನೇರವಾಗಿ ಕಾಣಿಸೋದೇನೆಂದರೆ ಅದು ವಿಕೇಂದ್ರೀಕರಣದ ಹೆಸರಲ್ಲಿ ಅದು ಮರುಕೇಂದ್ರೀಕರಣದ್ದಾಗಿದೆ. ಅದು ಅಂದರೆ ಎಲ್ಲಿ ಮುನ್ಸಿಪಲ್ ಅಥಾರಿಟೀಸ್ಗೆ ಅವರಿಗೆ ಅಧಿಕಾರ ಇರಬೇಕಾಗಿತ್ತು ಅದನ್ನು ತೆಗೆದು ಮುಖ್ಯಮಂತ್ರಿಗಳ ಕೈಲಿ, ಉಪಮುಖ್ಯಮಂತ್ರಿಗಳ ಕೈಲಿ ಮತ್ತು ಅವ್ರಿಗೆ ಇಷ್ಟ ಬಂದವ್ರನ್ನ ಒಂದು ಸಮಿತಿಯಲ್ಲಿ ನೇಮಿಸ್ಕೊಂಡು ಮಾಡೋದಕ್ಕೆ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ಕೊಳ್ಳೋದು ಆಗಿದೆ. ಇದು ನಮ್ಮ ಪ್ರಕಾರ ಇದು ತಪ್ಪು. ಇದು ಮತ್ತು ವಿಕೇಂದ್ರೀಕರಣದ ಆಶಯಕ್ಕೆ ಇದು ಧಕ್ಕೆ ತರುವಂಥದ್ದು. ಒಂದು ಪಾಲಿಕೆ ವಿಭಜನೆಯಾದರೆ ಹಲವಾರು ಸಮಸ್ಯೆ ಎದುರಾಗುತ್ತೆ ಅನ್ನೋದು ಕೆಲವರ ವಾದ. ಹೀಗಾಗಿ ಬೆಂಗಳೂರು ಟೌನ್ ಹಾಲ್ ನಿಯೋಗ ಕಾನೂನು ಮೊರೆ ಹೋಗಲು ನಿರ್ಧರಿಸಿದ್ದು ಮೇ 1ರ ನಂತರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕಾದ್ ನೋಡಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.